ಬೆಳಗ್ಗೆ ಹೊತ್ತು ಆರಾಮಾಗಿ ಹೋಗ್ಬೋದು ಈ ರೋಡಲ್ಲಿ, ಅದೇ ರಾತ್ರಿ ಹೊತ್ತು ಹೊರಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಪೈಪ್ ಚೇಂಜ್ ಮಾಡಿ ಮನೆಗೆ ನೀರು ಕ್ಯೂರಿಂಗ್ ಮಾಡಬೇಕೀಗ. ನೆನ್ನೆ ಇರಲಿಲ್ಲ, ಇವತ್ತಿಂದ ಮಾಡಬೇಕು. ಫೈನಲಿ ನೆನ್ನೆ ಊರಿಗೆ ಬಂದಿರಲಿಲ್ಲ, ಇವತ್ತು ಊರಿಗೆ ಬಂದೆ. ಹಾಲು 2 ಕೋಸು ಪಾಯ ಎತ್ಬಿಟ್ಟವ್ರ ಮೇಕೆ. ನಮ್ಮ ತಾತ ಎಮ್ಮೆ ಹಿಡ್ಕೊಂಬ ಅಂತ ಹೋಯ್ತಾ ಇದ್ದೀನಿ ಈಗ. ಆದರೂ ಏನು ಹೇಳಿ, ಆ ಸಿಟಿಗಳಲ್ಲಿ ಪೊಲ್ಯೂಷನ್ ಕುಡ್ಕೊಂಡಿರೋದಕ್ಕಿಂತ ನಮ್ಮ ಹಳ್ಳಿಲಿ ನೆಮ್ಮದಿಗಿದ್ರೆ ಇರೋದೇ ಎಷ್ಟೋ ಮೇಲು. ಆದರೂ ನಂಗೆ ಅನ್ಸಿದ್ದೇನು ಅಂದರೆ, ಏನೋ ಮಾಡ್ತೀರ 2 ದಿವಸಕ್ಕೆ ಲಾಗಲ್ಲೇ ಮೋಟಿವೇಶನ್ ರೂಪ್ತವನಿ ಅಂತ ಅನ್ಕೋಬೇಡಿ. ಒಂದು ವ್ಯಕ್ತಿ ಅದನ್ನ ಮಾಡಲ್ಲ, ಒಂದು ವಿಷಯನ ಮಾಡಲ್ಲ ಅಂತ ಹೇಳ್ಬಿಟ್ಟು ತಿರ್ಗಿ ಆ ವಿಷಯನೇ ಮಾಡ್ತವನೆ ಅಂತ ಗೊತ್ತಾದರೆ ಏನು ಮಾಡ್ಬೇಕು ನೀವು ಹೇಳಿ? ಹಾಂ, ನಾನು ವ್ಲಾಗ್ ನೋಡೋರು ಒಬ್ರಿಗೆ ಗೊತ್ತಾಗುತ್ತೆ ಏನು ಹೇಳ್ತಾಯಿದ್ದೀನಿ, ಏನು ಬಿಡ್ತಾಯಿದ್ದೀನಿ ಅಂತ. ಅರ್ಥ ಆಗೋರ್ಗೆ ಅರ್ಥ ಆಗಲಿ. ಇದೆಲ್ಲ ನಮ್ದೆಯಾ, ಇದೆಲ್ಲ ನಮ್ದೆಯಾ. ಕಟ್ಕೊತೀನಿ ಅಂತ ಹೇಳಕ್ಕೆ ಮಾತ್ರ ಯಾರಿಲ್ಲ ಕಣ್ರಿ. ಈ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ, ನನಗೆ 22 ವರ್ಷ, ನನಗಿಂತ ಚಿಕ್ಕವರೆಲ್ಲ ಆಲೆ ಹೆಂಡತಿ ಕೈ ಹಿಡಿತಾವ್ರೆ. ನಾವು ನೋಡಿ ಎಮ್ಮೆ ಹಗ್ಗ ಇಟ್ಕೊಂಬರಂಗೆ ಆಯ್ತು. ಏನೋ ಮಾಡಕ್ಕೆ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನೋಡ್ರಿ ನಮ್ಮ ಬಾಮೈದವನು ಇವಳ ಮಗ ಅಂತ ನೋಡ್ರಪ್ಪ. ಇವನು ಮಕರೇ ತೋರಿಸ್ತಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ಈಗಲೇ ಈ ಮಟ್ಟಿಗೆ ಆಡ್ತಾನಲ್ಲಪ್ಪ ಇವನು. ಬರ ಇಲ್ಲಿ. ಅಕ್ಕ ತಂಗಿರು ಏನೋ ಮಾಡ್ತಾವ್ರೆ ಕೂತ್ಕೊಂಡು. ಹಾಂ ಹಾಂ, ಏನು ಬರ್ತಾರಂತೆ. ಇವು ಬೆಳ್ಳೂರು ಹೇಲ್ಕಿಗೆ ಹೋಗ್ತಾ ಇದ್ದಾಳೆ ಅವಳು, ನಮ್ಮ ಚಿಕ್ಕಪ್ಪನ ಮಗಳು. ಸ್ವಲ್ಪ ಓವರಾಗಿ ಆಡ್ತಾಳೆ. ಓವರ್ ರಾಣಿ ಅವಳು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನೆನ್ನೆ ಒಂದು ದಿವಸ ಬರ್ದೇ ಇರೋದಕ್ಕೆ ಲೋಡ್ ಡಸ್ಟ್ ಬಂದೈತೆ. ಆಲ್ರೆಡಿ 2 ಕೋಸು ಚಕ್ಕೆ ಕಲ್ಲು, 2 ಕೋಸು ಆಲೆ ಸೈಜು ಮೇಕೆತ್ತವ್ರೆ ಪಾಯಿದ್ದು. ಫುಲ್ಲು ಇವತ್ತು ಬಂದಿಲ್ಲ, ಸೈಜ್ ಇಲ್ಲ ಅಂತ ಕೆಲಸದವರು. ಒಳ್ಳೆ ಸ್ವಿಮ್ಮಿಂಗ್ ಫೂಲ್ ನೀರಾದಂಗೆ ಆಗೈತೆ. ಚೇಂಜ್ ಮಾಡಿ ಬಂದೆ. ಡೈರಿ ಬತ್ತೈತೆ, ತಿರ್ಗಿ ಹೋಗಿ ತೆಗಿಬೇಕು, ಇಲ್ಲ ಅಂದರೆ ದೆಂಗಿಸ್ಕೊಂಡು ಹೋಯ್ತದೆ ಪೈಪ್. ನೀರೆಲ್ಲ ಬಿಟ್ಟಾಯಿತು. ಮೋಟ್ರ್ ಆಫ್ ಮಾಡೋಣ ಅಂತ ಹೋಯ್ತಾ ಇದೆ. ಬಂದೆ ಇವಾಗ. ಟಣಾರನ್ನ ಆಫ್ ಮಾಡಿ ಈಗ ಫುಲ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕು. ಮತ್ತು ನಮ್ಮ SLC ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಟ್ರಿಪ್ ಪ್ಲ್ಯಾನ್ ಹೆಂಗಾಗೈತೆ ಅಂದರೆ, ಈಗ ಔಟ್ ಆಫ್ ಕಂಟ್ರಿಲಿ MBBS ಓದ್ತಿದ್ದು ನನ್ನ ಫ್ರೆಂಡು, ಅವಳನ್ನು ಕರೆಸ್ಕೊಂಡು ನಮ್ಮ ಇಂಡಿಯಾಗೆ. ಇವಾಗ ನಮ್ಮೂರಲ್ಲ, ಹಾಂ ನಾನು ಬರ್ತೀನಿ ನೀನು ಬರೋಲ್ಲ, ನೀನು ಬರ್ತೀನಿ ನಾನು ಬರೋಲ್ಲ ಅಂತ. ಅವಳಿಗೆ ಹೆಂಗಾಗ್ಬಿಡೈತೆ ಅಂದರೆ, ಕೆರಾಕಿ ತೊಗೊಂಡು ಹೊಡಿರಿ ಮುಂಡೆಗೆ ಮಕ್ಳಿಗೆ ಅನ್ನಂಗೆ ಆಗೈತಿ ಈಗ. ಅಯ್ಯೋ ಯಪ್ಪ, ಏನು ನಿಜವಾಗ್ಲೂ ಕಾಸಿದ್ದಾಗಲ್ಲ, ವಯಸ್ಸಿದ್ದಾಗ ಟ್ರಿಪ್ ಮಾಡ್ಬೇಕಂತೆ. ಏನೋ ಒಂದು ಆಗುತ್ತೆ, ಹೋಗೇ ಹೋಯ್ತಿ. ಒಂದಿನ ಆಗಲ್ಲ, ಒಂದಿನ ಆಗುತ್ತೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಪಕ್ಕಾಗಿ ರೆಡಿಯಾಗಿ ರಾಣಿ ಎತ್ಕೊಂಡು ಕಾಲೇಜ್ ಹೋಯ್ತಾ ಇದ್ದೀನಿ. ಇದೆ ನೋಡಿ ನಮ್ಮ ಮನೆ ದೇವರು. ಫ್ರೆಂಡ್ಸು, ಅದೇ ವಾಚ್ಮ್ಯಾನು, ಅದೇ ಪಾರ್ಕಿಂಗು. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಕ್ರೇಜ್ ಇರುತ್ತಂತೆ, ಆಮೇಲೆ ಕ್ರೇಜ್ ಇರಲ್ವಂತೆ ಅಂತ ಹೇಳ್ತಾವಳೆ. ತಿಕ್ಲೆ ತಿಮ್ಮಿ ನಮ್ಮಿ. ಏನು 1000 ಜನ ಈ ಥರ ಅಂದರು, ಲಕ್ಷಾಂತರ ಜನ ನನ್ನ ನೋಡ್ತಾರೆ, ನನ್ನ ಬೆಳೆಸ್ತಾರೆ. ರೆಡಿ ನೋಡಿ ಫ್ರೆಂಡ್ಸ್, ಏನೋ ಚೆಕ್ ಮಾಡ್ತಾ ದೊಡ್ಡ ಆಸ್ಪತ್ರೆ. ನನಗೆ ಆ ಮಾಡಿ ಫುಲ್ಲು ಅಂತ ಹೇಳಬೇಕು. ನನಗೆ ಹಾ ಮಾಡಿರ್ತೀವಿ ಎಷ್ಟಿದೆ. ಫ್ರೆಂಡ್ಸ್ ಬಾಯ್, ಮತ್ತೆ ಸಿಗೋಣ. ಡ್ಯೂಟಿಗೆ ಹೋಗ್ಬೇಕು. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.